ಶತಾಬ್ದಿ ದಿನಾಚರಣೆ ಇವತ್ತು ಶತಮಾನೋತ್ಸವ ಅಲ್ಲ. ಶತಮಾನೋತ್ಸವವನ್ನು ಯಾವ ರೀತಿ ನೋಡ್ತದೆ? ನೋಡಿ, ಇವತ್ತು ಲಿಂಗೈಕ್ಯ ಶ್ರೀ ಬಿ ಶಂಕರಾನಂದರವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇವತ್ತು ಮಾನ್ಯ ಶಂಕರಾನಂದಜಿ ಅವರು ಅವರ ಕಾರ್ಯಕಾಲದಲ್ಲಿ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಮುಖಂಡರಾಗಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸಚಿವರಾಗಿ ಅವ್ರಿಗೆ ಯಾವುದೇ ಹುದ್ದೆಗಳು ಕೊಟ್ಟರು, ಯಾವುದೇ ಸ್ಥಾನಮಾನಗಳು ಕೊಟ್ಟರು ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಮತ್ತು ದೇಶಕ್ಕೆ, ರಾಜ್ಯಕ್ಕೆ, ಪಕ್ಷಕ್ಕೆ ಒಂದು ಉತ್ತಮವಾದಂಥ ಒಳ್ಳೆಯ ಹೆಸರು ತಂದು ಕೊಡುವಂಥ ಕೆಲಸವನ್ನು ಮಾನ್ಯ ಶ್ರೀ ಬಿ ಶಂಕರಾನಂದರವರು ಮಾಡಿದ್ದಾರೆ. ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರ ಸಚಿವ ಸಂಪುಟದಲ್ಲೂ ಅವರು ಸೇವೆಯನ್ನು ಮಾಡಿದ್ದಾರೆ. ಅವರಿಗೂ ಅತ್ಯಂತ ಆತ್ಮೀಯರಾಗಿದ್ದಂಥವರು. ಅದೇ ರೀತಿಯಲ್ಲಿ ದಿವಂಗತ ರಾಜೀವ್ ಗಾಂಧಿಯವರ ಸಚಿವ ಸಂಪುಟದಲ್ಲೂ ಅವರು ಸೇವೆ ಮಾಡಿ ಕರ್ನಾಟಕ ರಾಜ್ಯಕ್ಕೆ, ಬೆಳಗಾಂ ಕ್ಷೇತ್ರಕ್ಕೆ ಸುಮಾರು 7 ಸಲ ಸಂಸದರಾಗಿ, ಇವತ್ತು ಆರೋಗ್ಯ ಮಂತ್ರಿಯಾಗಿ ಕೇಂದ್ರದಲ್ಲಿ, ಮತ್ತು ಮಾನವ ಸಂಪನ್ಮೂಲ ಮಂತ್ರಿಯಾಗಿ ಅನೇಕ ಬೇರೆ ಬೇರೆ ಖಾತೆಗಳ ಒಂದು ಜವಾಬ್ದಾರಿಯನ್ನು ಹೊತ್ತು ಇವತ್ತು ದೇಶಕ್ಕೆ ಅಮೋಘವಾದಂಥ ಸೇವೆಯನ್ನು ಮಾಡಿದ್ದಾರೆ. ಹೀಗಾಗಿ ಅವರು ಚಿರಸ್ಥಾಯಿ ಆಗಿದ್ದಾರೆ. ನಮ್ಮ ಮಧ್ಯದಲ್ಲಿ ಅವರು ಇವತ್ತು ಇರಲಿಕ್ಕಿಲ್ಲ, ಆದರೆ ಅವರ ಕಾರ್ಯಗಳೆಲ್ಲವೂ ನಮ್ಮ ಮಧ್ಯದಲ್ಲಿದೆ. ಹೀಗಾಗಿ ನಾನು ಅವರಿಗೆ ನನ್ನ ಪರವಾಗಿ, ನಮ್ಮ ಪಕ್ಷದ ಪರವಾಗಿ, ಎಲ್ಲರ ಪರವಾಗಿ ಅವರಿಗೆ ನಮನಗಳನ್ನು ಸಲ್ಲಿಸುತ್ತಾ, ಅವರ ಪರಿವಾರದವರು ಪ್ರದೀಪ್ ಇಲ್ಲೇ ಇದ್ದಾರೆ, ನನಗೆ ಆತ್ಮೀಯರಾದಂಥವರು ನಮ್ಮ ಭೀಮಸೇನ್ ಶಿಂದೆ ಅವರ ಅಳಿಯಂದಿರು. ಇವತ್ತು ಅವರು ಸಹ ಉತ್ತಮವಾಗಿ ನಮ್ಮ ಜಿಲ್ಲೆಯಲ್ಲಿ ಭಾಳ ರಾಜಕೀಯ ಕ್ಷೇತ್ರದಲ್ಲೂ ಭಾಳಷ್ಟು ಸೇವೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅವರ ಪರಿವಾರದವರಿಗೆ ನಾನು ಅಭಿನಂದಿಸಿ, ನಮ್ಮ ಸರ್ಕಾರ, ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯಜಿಯವರು ಬಂದು ಈ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಸ್ವಲ್ಪ ವಿಳಂಬವಾಗಿ ಬರಬಹುದು. ಅದಕ್ಕೆ ಇವತ್ತು ಶಂಕರಾನಂದಜಿಯವರು ಮಾಡಿದಂಥ ಕಾರ್ಯಕ್ಕೆ ಶ್ಲಾಘನೆ ಮಾಡುವಂಥದ್ದು ಮತ್ತು ಅವರಿಗೆ ಗೌರವ ಸೂಚಿಸುವಂಥ ರೀತಿಯಲ್ಲಿ ಉತ್ತಮವಾದಂಥ ಒಂದು ಪುತ್ಥಳಿ ನಿರ್ಮಾಣ ಆಗಿದೆ. ಅದಕ್ಕೆ ಅದರಿಂದ ಸ್ಫೂರ್ತಿ ಪಡೆದು, ಪ್ರೇರಣೆ ಪಡೆದು ಇವತ್ತು ಇನ್ನೂ ಹೆಚ್ಚಿನ ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅದು ನಾಂದಿ ಆಗಲಿ ಅನ್ನುವಂಥ ಒಂದು ಮಾತನ್ನು ಹೇಳಿ ಆಯೋಜಕರೆಲ್ಲರಿಗೂ ನನ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ. ಸರ್, ಈಗಿನ ಸ್ಥಿತಿಯಲ್ಲಿ, ಈಗಿನ ರಾಜಕೀಯ ಸ್ಥಿತಿಗಳಲ್ಲಿ, ಪಕ್ಷ ಸಂಘಟನೆಯಲ್ಲಿ ಶಂಕರಾನಂದ ಸಾಹೇಬರನ್ನು ಯಾವ ದೃಷ್ಟಿಯಿಂದ ನೋಡಿ, ಈಗಾಗಲೇ ಹೇಳಿದ್ದೇನೆ, ಅವರೊಬ್ಬ ಅತ್ಯಂತ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಮುಖಂಡರು. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದಂಥ ಶ್ರೇಷ್ಠ ಇತಿಹಾಸ, ಸಂಸ್ಕೃತಿ, ಪರಂಪರೆ ಇದೆ. ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ತ್ಯಾಗ ಬಲಿದಾನ ಮೇಲೆ ನಿಂತಹ ಒಂದು ಪಕ್ಷ. ಇವತ್ತು ಕೇಂದ್ರದಲ್ಲಿ ನಾವು ಅಧಿಕಾರದಲ್ಲಿ ಇರಲಿಕ್ಕಿಲ್ಲ, ಆದರೂ ಇವತ್ತಿನ ದಿವಸ ಜನಪರ ಕೆಲಸ ಕಾರ್ಯಗಳಿಗಾಗಿ ಇವತ್ತು ಕೇಂದ್ರದ BJP ಸರ್ಕಾರ ಯಾವ ರೀತಿಯಲ್ಲಿ ಜನವಿರೋಧಿ ನೀತಿ ಅನುಸರಿಸ್ತಾ ಇದೆ, ಇವತ್ತು ಸರ್ವಾಧಿಕಾರಿ ಧೋರಣೆ ಅನುಸರಿಸ್ತಾ ಇದೆ. ಇವತ್ತೇನು ಮಹಾಪುರುಷರ ಹೆಸರುಗಳನ್ನು ಬದಲಾಯಿಸ್ತಾ ಇದ್ದಾರೆ. ನಿನ್ನೆ ಲೋಕಸಭೆಯಲ್ಲಿ ಮನ್ರೇಗಾ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಬದಲಾಯಿಸಿ ಬೇರೆ ಹೆಸರು ಇಡಲಿಕ್ಕೆ ಹೊರಟಿದ್ದಾರೆ. ಇವತ್ತು ರಾಜ್ಯಗಳಿಗೆ ದುರ್ಬಲ ಮಾಡ್ತಾ ಇದ್ದಾರೆ, ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರ್ತಾ ಇದ್ದಾರೆ. ಇವತ್ತು ನಿರುದ್ಯೋಗದ ಸಮಸ್ಯೆ ಇದೆ. ನೋಡಿ, ವಿದೇಶಿ ವಿನಿಮಯ ಇವತ್ತೇನು ಡಾಲರ್ಗೆ ಇವತ್ತೇನು ರೂಪಾಯಿ ಏನಿದೆ ₹100ವರೆಗೆ ತಲುಪಿದೆ. ದೇಶದ ಮೇಲೆ ಸಾಲದ ಹೊರೆ ಹೆಚ್ಚಿಗೆ ಆಗಿದೆ. ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅನೇಕ ಸವಾಲುಗಳು ನಮ್ಮ ಎದುರುಗಡೆ ಇದ್ದಾವೆ. ಇವೆಲ್ಲ ಸಮರ್ಥವಾಗಿ ಎದುರಿಸಬೇಕು ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷ ಮಾತ್ರ ಇದನ್ನು ಫೇಸ್ ಮಾಡಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಹಿಂದೆ ಏನು ನಮ್ಮ ನಾಯಕರುಗಳು ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು, ಶಂಕರಾನಂದಜಿಯವರು, ಅನೇಕ ಹಿರಿಯ ಮುತ್ಸದ್ದಿ ರಾಜಕಾರಣಿಗಳು, ಹಾಗೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆಜಿಯವರಿದ್ದಾರೆ, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಇವತ್ತು ಅನೇಕ ಜನ ಈ ಒಂದು ಪಕ್ಷಕ್ಕಾಗಿ, ಸಂಘಟನೆಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಆಮೇಲೆ ಶಂಕರಾನಂದರವರು ಯಾವ ರೀತಿಯಲ್ಲಿ ಒಬ್ಬ ಇವತ್ತು ಏನು ಯಾವುದೇ ಕಳಂಕ ಇಲ್ಲದೆ ಎಲ್ಲರನ್ನೂ ತನ್ನ ಜೊತೆ ತೆಗೆದುಕೊಂಡು ಹೋಗುವಂಥ ಕೆಲಸ ಅವರು ಮಾಡಿದ್ದಾರೆ. ಹೀಗಾಗಿ ನಾವು ಮತ್ತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಬಲವಾಗಿ ಪಕ್ಷವನ್ನು ಸಂಘಟನೆ ಮಾಡಿ ಮುಂದೆ ಹೋಗುವಂತ ಸಂಕಲ್ಪ ಮಾಡಬೇಕು ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಸರ್, ಬೆಳಗಾವಿ ಅಧಿವೇಶನ ಮುಕ್ತಾಯ ಬಂತು. ಉತ್ತರ ಕರ್ನಾಟಕ ಪರವಾಗಿ ಚರ್ಚೆ ಆದ, ಯಾವ ರೀತಿ ಚರ್ಚೆ ನಡೆದಿದೆ, ಯಾವ ರೀತಿ ಅಭಿವೃದ್ಧಿ ಪ್ರವರ್ತಿಸಿದೆ? ನೋಡಿ, ಸರ್ಕಾರ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಕಟಿಬದ್ಧವಾಗಿದೆ.
ಆದರೆ ಪ್ರತಿಪಕ್ಷದವರು ಅವರ ಜವಾಬ್ದಾರಿ ಏನಿದೆ, ಸಮರ್ಥವಾಗಿ ಅವರೇನು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅವರ ವೈಫಲ್ಯತೆಯನ್ನು ಮುಚ್ಚಿಕೊಳ್ಳಲಿಕ್ಕೆ ಇಲ್ಲ ಸಲ್ಲದ ಬರೀ ಆರೋಪ ಮಾಡುವಂಥದ್ದು, ಮತ್ತೆ ಬರೀ ಸುಳ್ಳು ಹೇಳುವಂಥದ್ದು, ಬರೀ ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಏನ್ ಸರ್ಕಾರಕ್ಕೆ ಏನ್ ನ್ಯೂನತೆಗಳಿದೆ ಅದನ್ನು ಇವತ್ತು ಮುಂಚೂಣಿಗೆ ತಂದು ಈ ಭಾಗದ ಅಭಿವೃದ್ಧಿಗೆ ಸಲಹೆ ಸೂಚನೆಗಳನ್ನು ಕೊಡಬೇಕಾಗಿತ್ತು. ಅದರಲ್ಲಿ ವಿರೋಧ ಪಕ್ಷದವರು ಸಂಪೂರ್ಣ ವಿಫಲರಾಗಿದ್ದಾರೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತೇನೆ. ಹೆಚ್ಚಿನ ಒಂದು ವಾರ ಮುಂದೂಡ್ಬೇಕು, ಒಂದು ವಾರನ ಮತ್ತೆ ಕಂಟಿನ್ಯೂ ನೋಡಿ, ಮಾಡಿ. ಈಗಾಗಲೇ ಇವತ್ತು ನೋಡಿ 8 ದಿವಸ ಸೆಷನ್ ನಡೆದಿದೆ. ಇನ್ನೂ 2 ದಿವಸ ಇದೆ, ನಾಳೆ ನಾಡಿದ್ದು. ಇಲ್ಲಾದ್ರೂ ಹೇಳ್ಬೇಕಾಗಿತ್ತಲ್ಲ ಅವರು. ಇವತ್ತು ಪ್ರತ್ಯೇಕವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಮಯವನ್ನು ನಿಗದಿ ಮಾಡಲಾಗಿತ್ತು. ಆ ಸಮಯದಲ್ಲಿ ಅವ್ರು ಮಾತಾಡ್ಬೇಕಾಗಿತ್ತು, ಯಾಕೆ ಮಾತಾಡಲಿಲ್ಲ? ಸರ್, ಎರಡೂ ಸದನದ ನಾಯಕರುಗಳು, ವಿರೋಧ ಪಕ್ಷದ ನಾಯಕರುಗಳು ಪತ್ರ ಬರೀತಾರೆ ಮುಖ್ಯಮಂತ್ರಿಗಳಿಗೆ. ಸದನವನ್ನು ಮುಂದುವರೆಸಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರವಾಗಿ ನಾವು ಮಾತಾಡಕ್ ಆಗಿಲ್ಲ, ಇನ್ನೂ ಹೆಚ್ಚಿನ ಕಾಲಾವಧಿಗಳು ಬೇಕು. ಅವರಿಗೆ ನೈಜವಾದಂತ ಒಂದು ಚಿಂತೆ ಇದ್ರೆ ಅವರು 1ನೇ ದಿವಸದಿಂದ ಹಿಡ್ಕೊಂಡೇ ಇವತ್ತು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಯಲ್ಲಿ ಪಾಲ್ಗೊಳ್ಬೇಕಾಗಿತ್ತು. ಜ್ವಲಂತವಾದಂತ ವಿಷಯಗಳೇನಿದೆ ಅದ್ರ ಬಗ್ಗೆ ಅವರು ಮಾತಾಡ್ಬೇಕಾಗಿತ್ತು. ಇವತ್ತು ನೋಡಿ, ಬರೀ ಅವ್ರು ಏನ್ ಮಾಡ್ತಾ ಇದ್ದಾರೆ, ಇವತ್ತು ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ತಂದು ಇವತ್ತು ರಾಜ್ಯ ಸರ್ಕಾರದ ಮೇಲೆ ಹಾಕ್ತಾ ಇದ್ದಾರೆ. ಇದು ನ್ಯಾಯನಾ? ಇವತ್ತು ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡುವಂಥದ್ದು ಯಾರು? ಕೇಂದ್ರ ಸರ್ಕಾರ. ಆದ್ರೆ ಅವ್ರು ಏನಾದ್ರೂ ಪರಿಹಾರ ಕೊಟ್ಟಿದಾರ? SDRF NDRF ಪ್ರವಾಹ ಬಂತು, ಅದು ಹೊರತುಪಡಿಸಿ ವಿಶೇಷ ಪ್ಯಾಕೇಜ್ ಏನಾದ್ರು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ? ನರೇಗಾದು ಸಾವಿರಾರು ಕೋಟಿ ರೂಪಾಯಿ ಪೆಂಡಿಂಗ್ ಇದೆ, ಕೇಂದ್ರ ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ. ಯಾಕೆ ಅಂತ ಇವ್ರು ಕೇಳಬೇಕಾಗಿತ್ತಲ್ಲ. ಇವತ್ತು ಕಬ್ಬಿಗೆ ಏನು ಹೆಚ್ಚಿನ ಬೆಂಬಲ ಬೆಲೆ ಕೊಡಬೇಕು ಅಂತ ಇವರು ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಕೇಂದ್ರದವರು ಕನಿಷ್ಠ ಬೆಂಬಲ ಬೆಲೆ ಸಕ್ಕರೆ ಜಾಸ್ತಿ ಮಾಡಬೇಕಾಗಿತ್ತು, ಎಥನಾಲ್ ಬೆಲೆ ಜಾಸ್ತಿ ಮಾಡಬೇಕಾಗಿತ್ತು. ಅದು ಮಾಡಿದ್ರ? ಇವತ್ತೇನು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾರೆ ಕೇಂದ್ರದವರು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇವತ್ತು ಸಕ್ಕರೆ ಬೆಲೆ ಇನ್ನೂ ನಮ್ಮಲ್ಲಿ ಉತ್ಪಾದನೆ ಜಾಸ್ತಿ ಆಗಿದೆ. ರಫ್ತು ಮಾಡಲಿಕ್ಕೆ ಅನುಮತಿ ಕೊಡಬೇಕಾಗಿತ್ತು, ಕೊಟ್ರ ರಫ್ತು ಮಾಡಲಿಕ್ಕೆ ಅನುಮತಿ? ಅದು ಕೊಟ್ಟಿಲ್ಲ. ಮೆಕ್ಕೆಜೋಳದ ಬಗ್ಗೆ ಮಾತಾಡ್ತಾರೆ, ಅದರಲ್ಲಿ ಮಧ್ಯಪ್ರವೇಶ ಮಾಡಿದ್ರ? ಅದಕ್ಕೆ ಕೇಂದ್ರ ಸರ್ಕಾರ ಏನಾದರೂ ಪರಿಹಾರ ಕೊಟ್ರ? ಏನು ಕೊಟ್ಟಿಲ್ಲ, ಶೂನ್ಯ ಸಾಧನೆ. ಇವರಿಗೆ ಪ್ರತಿಪಕ್ಷದ ಏನು ಇವತ್ತು ಸುಮಾರು 19 ಜನ ಶಾಸಕರಿದ್ದಾರೆ ಅವ್ರದ್ದು. ಆ 19 ಜನ ಯಾವತ್ತಾದ್ರೂ ಲೋಕಸಭೆಯಲ್ಲಿ ಇವೆಲ್ಲ ಪ್ರಶ್ನೆಗಳನ್ನು ಕೇಳಿದಾರ? ಒಂದಾದ್ರು ಅವ್ರಿಗೆ ತಾಕತ್ತಿದೆಯಾ ನರೇಂದ್ರ ಮೋದಿಜಿ ಅವ್ರ ಎದುರುಗಡೆ ನಿಂತ್ಕೊಂಡು ಮಾತಾಡ್ಲಿಕ್ಕೆ? ತುಟಿ ಪಿಟಕಿ ಅನ್ನೋದಿಲ್ಲ ಅವರು. ಕರ್ನಾಟಕ ಇವತ್ತೆಲ್ಲ ಇದ್ದಂಥ ಸಂಪತ್ತನ್ನು ಕೇಂದ್ರ ಸರ್ಕಾರ ತೆರಿಗೆ ಮುಖಾಂತರ ಕೊಳ್ಳೆ ಹೊಡೆದ್ರು ಇವರು ಬಾಯಿನೇ ತೆರೆಯೋದಿಲ್ಲ, ಅನ್ಯಾಯ ಇದ್ರು ಮಾತಾಡೋದಿಲ್ಲ. ಏನ್ ನೈತಿಕತೆ ಇದೆ ಇದು? ಈ ರಾಜ್ಯದ ಜನರಿಗೆ ಅವರು ಉತ್ತರ ಕೊಡ್ಬೇಕಾಗತ್ತೆ. ಸರ್, ಸರ್ಕಾರ ಕಾಂಗ್ರೆಸ್ ಇವಾಗ ಕೇಂದ್ರ ಸರ್ಕಾರಕ್ಕೆ ಸರ್ಕಾರ ವಿರೋಧ ವ್ಯಕ್ತಪಡಿಸ್ತಾ ಇದೆ ನರೇಗಾ ಈ ವಿಷಯದಲ್ಲಿ, ಅಥವಾ ಏನ ತಮ್ಮದೇ ವಿರೋಧ ವ್ಯಕ್ತಪಡಿಸ್ತಾ ಇದ್ದೇವೆ. ನೋಡಿ, ನರೇಗಾ ಅಂತೂ ನಿಲುವನ್ನ ತಾಳ್ತಾರೆ ಸರ್. ನರೇಗಾ ಅಂತೂ ಪೂರಾ ಬುಡಮೇಲ್ ಮಾಡ್ಬಿಟ್ಟಿದ್ದಾರೆ. ನಿನ್ನೇನು ಮಸೂದೆ ಮಂಡನೆ ಮಾಡಿದ್ದಾರೆ ಲೋಕಸಭೆಯಲ್ಲಿ, ಇದು ಬಡವರ ವಿರೋಧಿ ಒಂದು ಕೃತ್ಯ ಅಂತ ಹೇಳಬಹುದು. ಬಡವರಿಗೆ ಹಣ ಹೋಗ್ತಾ ಇತ್ತು, ಬೇಡಿಕೆ ಆಧಾರದ ಮೇಲೆ ಉದ್ಯೋಗ ಸಿಗ್ತಾ ಇತ್ತು. ಈಗೇನ್ ಮಾಡಿದ್ದಾರೆ, ಕ್ರಿಯಾಯೋಜನೆ ಮಾಡಿ ಅದಕ್ಕೆ ಕೇಂದ್ರ ಸರ್ಕಾರದ ಅನುಮೋದನೆ ತರ ಮಾಡಿಬಿಟ್ಟು ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತಂದು 60% ಕೇಂದ್ರ ಸರ್ಕಾರ ಕೊಡುವಂಥದ್ದು, 40% ರಾಜ್ಯ ಸರ್ಕಾರ ಕೊಡುವಂಥದ್ದು. ಹಿಂದೆ 90-10 ಇತ್ತು. ರಾಜ್ಯ ಸರ್ಕಾರ ಎಲ್ಲಿಂದ ಕೊಡ್ತಾ ದುಡ್ಡು? GST ಕಡಿಮೆ ಆಯಿತು, ಬೇರೆ ಟ್ಯಾಕ್ಸ್ ತಗೊಳ್ಳಿಕ್ಕೆ ಆಗಲ್ಲ, ಇದ್ದ ಸಂಪನ್ಮೂಲ ಸಾಕಾಗ್ತಾ ಇಲ್ಲ. ಇಂಥವ್ರು ಎಲ್ಲ ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಹೋಗಿದ ಮೇಲೆ ಮತ್ತೆ ನೀವು ರಾಜ್ಯ ಸರ್ಕಾರ 40% ಕೊಡಬೇಕು ಅಂದ್ರೆ ಎಲ್ಲಿಂದ ಕೊಡ್ತಾರೆ? ಉದ್ಯೋಗ ಖಾತ್ರಿಯಿಂದ ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಿದೆ, ಅಭಿವೃದ್ಧಿ ಕುಂಠಿತ ಮಾಡಲಿಕ್ಕೆ ಹೊರಟಿದ್ದಾರೆ. ಬರೀ ಹಣ ಕೆಲವು ಜನ ಅವರ ಕೈಯಲ್ಲಿ ಕ್ರೋಢೀಕರಿಸಬೇಕು ಅಂತ ಹೇಳಿ, ಕೇಂದ್ರೀಕರಿಸಬೇಕು ಅಂತ ಹೇಳಿ ಇವತ್ತು ಅದಾನಿ ಅಂಬಾನಿಗೆ ಸಹಾಯ ಮಾಡುವಂತ ರೀತಿಯಲ್ಲಿ ಇವರು ನೀತಿಗಳನ್ನು ರೂಪಿಸ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಇದೆ, ಇದು ಲೋಕತಂತ್ರಕ್ಕೆ ಮಾರಕ ಇದೆ, ಇದು ಸಂವಿಧಾನ ವಿರೋಧಿ ಕೃತ್ಯ ಆಗಿದೆ. ಅದನ್ನು ಖಂಡಿಸ್ತೇವೆ. ಸರ್, ಕೊನೆಯದಾಗಿ ನರೇಗಾ ಹೆಸರನ್ನು ಬದಲಾವಣೆ ಆದ ನಂತರ ಏನ್ ಬದಲಾವಣೆ ಆಗ್ಲಿದೆ ಸರ್ ರಾಜ್ಯದಲ್ಲಿ? ನೋಡಿ, ಬದಲಾವಣೆ ಏನು ಅಂತ ಹೇಳಿದ್ರೆ, ಮನ್ರೇಗಾ ಏನಿತ್ತು, ಬಡವರಿಗೆ ಉದ್ಯೋಗ ಸಿಗ್ತಾ ಇತ್ತು, ಗ್ರಾಮೀಣ ಭಾಗದವ್ರ ಹತ್ರ ದುಡ್ಡು ಬರ್ತಾ ಇತ್ತು, ಆಸ್ತಿ ನಿರ್ಮಾಣ ಆಗ್ತಾ ಇತ್ತು. ಅದೆಲ್ಲ ಈಗ ಬಡವರ ಕನಸು ನುಚ್ಚು ನೂರಾಗ್ತದೆ. ಆ ಹಣ ಒಯ್ದು ಎಲ್ಲಾದ್ರೂ ಬಂಡವಾಳಶಾಹಿಗಳಿಗೆ ಕೊಡ್ತಾರೆ.
ಈ ನರೇಗಾ ಏನು ಯೋಜನೆ ಇತ್ತು ಇದನ್ನು ಬುಡಮೇಲು ಮಾಡಲಿಕ್ಕೆ ಇದರ ಹೆಸರು ಬದಲಾವಣೆ ತರ ಮಾಡಿಬಿಟ್ಟು ಮಹಾತ್ಮ ಗಾಂಧೀಜಿಯವರಿಗೆ ಅಪಮಾನ ಮಾಡಿ ಇವತ್ತು ಇವರು ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ.